ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ಮುಂದುವರಿದ ಭಾಗ ನೋಡೋಣ ಬನ್ನಿ. ಚೋರರ ಮತ್ತು ರೋಗಗಳ ಉಪಟಳಗಳು ಹೆಚ್ಚುವವು, ಅಗ್ನಿ ಭಯವು ಅಧಿಕವಾಗುವುದು, ಕಾಡು ಮೃಗಗಳು ಗ್ರಾಮಾದಿಗಳಲ್ಲಿ ಸೇರುವವು, ಆನೆಗೆ ಹಂದಿಯು ಹುಟ್ಟುವುದು. ರಹಸ್ಯ: ಮಹಾತ್ಮರಿಗೆ ನೀಚರು ಹುಟ್ಟುವರೆಂಬ ಅರ್ಥ. ಹಾವುಗಳು ಹೆಚ್ಚುವವು. ವೇಶ್ಯೆಯರ ವಶೀಕರಣದಿಂದಲೂ ಅಂಜನ ಪ್ರಭಾವದಿಂದಲೂ ದುರಾಸೆಯಿಂದಲೂ ಭ್ರಮೆಗಳಿಂದಲೂ ಪ್ರಜೆಗಳು ದ್ರವ್ಯವನ್ನು ಧಾರೆ ಎರೆದು ದರಿದ್ರರಾಗುವರು. ಇಂದ್ರಜಾಲ ಮತ್ತು ವೇದಗಳನ್ನು ಚಂಡಾಲರು ಅಭ್ಯಾಸ ಮಾಡುವರು. ಚೋಳಮಂಡಲವು ನಷ್ಟವಾಗುವುದು. ಜನರು ಕೊಳ್ಳಿಗಳನ್ನು ಬಾಯಲ್ಲಿ ಕಚ್ಚಿಕೊಂಡು ತಿರುಗುವರು. ಬೆಂಡು ಮುಳುಗುವುದು, ಕಲ್ಲು ತೇಲುವುದು ಎಂದರೆ ಧರ್ಮವು ತಾರುಮಾರಾಗುವುದೆಂದು ಅರ್ಥ. ಬೆಟ್ಟಗಳು ಉರಿಯುವವು, ಭೂತ ಗ್ರಹಚೇಷ್ಟೆಗಳು ಅಧಿಕವಾಗುವವು. ಹೊಟ್ಟೆಯಲ್ಲಿ ಉರಿ ಬಂದು ಸಾಯುವರು. ಬಾಯಲ್ಲಿ ಬೊಬ್ಬೆಗಳು ಬಂದು ರಕ್ತವನ್ನು ವಾಂತಿ ಮಾಡಿ ನಡುತಲೆ ಒಡೆದು ಸಾಯುವರು. ಪಶು ಮೃಗಾದಿಗಳು ಗುಂಪು ಗುಂಪಾಗಿ ಸಾಯುವವು. ಇತರೆ ದೇಶದವರು ಬಂದು ಭರತಖಂಡವನ್ನು ಆಳುವರು. ಅವರು ಪಾಲನೆಗೆ ಬಂದ ನಂತರ ಸರ್ವ ಮಾನವರು ವಿದ್ಯಾಭ್ಯಾಸ ಮಾಡುವರು. ನಾಗರಿಕತೆ ಹೆಚ್ಚುವುದು. ವಿದ್ಯಾಜ್ಞಾನವು ಹೆಚ್ಚಾಗಿ ವರ್ಣಗಳೆಲ್ಲವೂ ಒಂದಾಗುವುದು. ಎಲ್ಲ ಯುಗಗಳ ಪಾಲನೆಗಿಂತ ಇವರ ಪಾಲನೆಯು ಸರ್ವ ಜನಾನುಕೂಲವಾಗಿರುತ್ತದೆ. ಎತ್ತುಗಳಿಲ್ಲದೆಯೇ ಬಂಡಿಗಳು ನಡೆಯುವವು, ಎಂದರೆ ಬಸ್ಸು, ಕಾರು, ರೈಲು ಮೊದಲಾದವು. ನೀರಿನಿಂದ ದೀಪವು ಉರಿಯುವುದು, ವಿದ್ಯುಚ್ಛಕ್ತಿ. ಊರೂರು ಜನಗಳು ಪರಸ್ಪರ ಕಲಹಗಳಿಂದ ಹೊಡೆದಾಡಿ ಸಾಯುವರು. ದೇವ ನಿರ್ಮಾಣ, ದೇವತಾ ಪ್ರತಿಷ್ಠೆ, ದೇವ ಪೂಜೆ ಮಾಡುವವರು ದರಿದ್ರರಾಗುವರು. ವಿಜಯನಗರವು ಸ್ವಲ್ಪ ದಿನಗಳು ಪೂಜನೀಯವಾಗಿದ್ದು ಅನಂತರ ಅವನತಿ ಹೊಂದುವುದು. ಕಾಶಿ ಪಟ್ಟಣವು 40 ದಿನಗಳು ಹಾಳು ಬೀಳುವುದು. ಕುರುಕ್ಷೇತ್ರದಲ್ಲಿ ಜನರು ಗುಂಪು ಗುಂಪಾಗಿ ಕೂಡಿಕೊಂಡು ಕತ್ತಿಗಳಿಂದ ಕಡಿದುಕೊಂಡು ಸಾಯುವರು. ಕೊಂಡವೀಡನ್ನು ವಿಷ್ಣು ಭಕ್ತರು ಆಳುವರು. ಗೋದಾವರಿ ನದಿಯಲ್ಲಿ ಉದಕವು 12 ದಿನಗಳಲ್ಲಿ ಇಂಗಿ ಹೋಗುವುದು. ಧನ್ಯವಾದಗಳು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.